ಕೆಜಿಎಫ್ ಇತಿಹಾಸವನ್ನು ನೆನಪಿಸಿಕೊಳ್ಳಲು ಒಂದು ಅದ್ಭುತ ಕ್ಷಣ. ಸಾಮಾಜಿಕ ನ್ಯಾಯದ ಸಂಕೇತವಾಗಲಿರುವ ಡಾ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ತಂಗವಾಯಲ್ನಲ್ಲಿ ಹೊಸ ಇತಿಹಾಸ ಬರೆಯಲಾಗುತ್ತಿದೆ. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಭಾರತೀಯ ಇತಿಹಾಸದಲ್ಲಿ ಅಳಿಸಲಾಗದ ಛಾಪನ್ನು ಬಿಟ್ಟ ಮಹಾನ್ ವ್ಯಕ್ತಿ. ಅವರ ಚಿಂತನೆಗಳು ತಲೆಮಾರುಗಳ ನಂತರವೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ತಂಗವಾಯಲ್ ಪುರಸಭೆಯ ಆವರಣದಲ್ಲಿ ಅಂತಹ ಮಹಾನ್ ನಾಯಕನ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂಬ ಐತಿಹಾಸಿಕ ಘೋಷಣೆ ಇಂದು ತಂಗವಾಯಲ್ ಜನರ ಹೃದಯದಲ್ಲಿ ಹೆಮ್ಮೆಯನ್ನು ತುಂಬಿದೆ. ಈ ಸಂತೋಷದಾಯಕ ಘೋಷಣೆಯನ್ನು ತಂಗವಾಯಲ್ ಪುರಸಭೆಯ ಮಾಜಿ ಅಧ್ಯಕ್ಷ ಶ್ರೀ ವಲ್ಲಲ್ವಿ ಮುನುಸ್ವಾಮಿ ಅವರು ಸಾರ್ವಜನಿಕರ ಮುಂದೆ ಮಾಡಿದರು. ಅವರು ಮಾತನಾಡುತ್ತಾ, ಅಂಬೇಡ್ಕರ್ ಕೇವಲ ಒಂದು ಸಮಾಜದ ನಾಯಕರಾಗಿರಲಿಲ್ಲ, ಅವರು ಭಾರತದ ಆತ್ಮಸಾಕ್ಷಿಯಾಗಿ ಬದುಕಿದ ಮಹಾನ್ ನಾಯಕರಾಗಿದ್ದರು. ತಂಗವಾಯಲ್ ಆವರಣದಲ್ಲಿ ಅವರ ಕಂಚಿನ ಪ್ರತಿಮೆಯನ್ನು ನಿರ್ಮಿಸುವುದು ತಂಗವಾಯಲ್ ಇತಿಹಾಸದಲ್ಲಿ ಅಮರ ಮೈಲಿಗಲ್ಲಾಗಲಿದೆ ಎಂದು ಅವರು ಹೇಳಿದರು. ಕೂಡ ಅಧ್ಯಕ್ಷ ಶ್ರೀ ಶ್ರೀನಿವಾಸನ್, ಮಾರುಕಟ್ಟೆ ಸಂಘದ ಅಧ್ಯಕ್ಷ ಶ್ರೀ ಮೋಹನರಾಜ್, ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ನಂದಕುಮಾರ್, ಶ್ರೀ ಮಣಿಕಂದನ್ ಬಾಬು, ಶ್ರೀ ಸರವಣ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಘೋಷಣೆಯನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಇದ್ದಾರೆ. ಇದು ಸುಮಾರು ನಮ್ಮ ಕಾಂಗ್ರೆಸ್ ಆಡಳಿತ ಮುನ್ಸಿಪಾಲಿಟಿ ಬಂದ ಮೇಲೆ ಮೊಟ್ಟ ಮೊದಲಾಗಿ ಅದನ್ನ ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಹತ್ರ ನಾವು ಒಂದು ಈ ತರ ಪ್ರಾಬ್ಲಮ್ ಇದೆ, ಈ ಸಿಮೆಂಟ್ ವಿಗ್ರಹ ಇದೆ, ಆ ಸಿಮೆಂಟ್ ವಿಗ್ರಹ ಡ್ಯಾಮೇಜ್ ಆಗಿದೆ, ಇದನ್ನ ಬಂದ್ಬಿಟ್ಟು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಮಾನ ಮಾಡಿ ಇದನ್ನ ಕಂಚಿನಲ್ಲಿ ಇಡಬೇಕು ಹಂಗನ್ಬಿಟ್ಟು ಅವತ್ತು ನಮ್ಮ ಮೇಡಮ್ ಅವ್ರ ಹತ್ರ ಆಲೋಚನೆ ತಗೊಂಡು ನನ್ನ ಅಧ್ಯಕ್ಷರಲ್ಲಿ ಈ ಕೆಜಿಎಫ್ನ 35 ವಾರ್ಡ್ ಸದಸ್ಯರು ಅವರು ಒಪ್ಪಿಗೆ ತಗೊಂಡು ಇದನ್ನ ಕಂಚಿದ ವಿಗ್ರಹ ಮಾಡಬೇಕು ಅಂತ ನಾವು ಅವತ್ತು ನಿರ್ಧಾರ ತಗೊಂಡು ತೀರ್ಮಾನ ಜಯವಾಗಿ ಮಾಡಿದ್ದೀವಿ. ಇದೇ ಮುನ್ಸಿಪಾಲ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಕೌನ್ಸಿಲರ್ಸು, ಅವರು RPI ಆಗಿರಲಿ, ಕಮ್ಯುನಿಸ್ಟ್ ಆಗಿರಲಿ, JDS ಆಗಿರಲಿ, ಆಮೇಲೆ ಕಮ್ಯುನಿಸ್ಟ್ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇಂಡಿಪೆಂಡೆಂಟ್ ಕೌನ್ಸಿಲರ್ ಆಗಲಿ, ಒಟ್ಟು ಅವರೆಲ್ಲ ಬೆಂಬಲವನ್ನು ತಗೊಂಡು ಈ ತೀರ್ಮಾನವನ್ನು ಮಾಡಿ ಇದಕ್ಕೆ ಅವತ್ತು ನಾವು DMA ಕಳಿಸಿದ್ದೀವಿ. ಅದಾಂತರ ನಿಮಗೆ ಗೊತ್ತಿದೆ, ನಮ್ಮ ಪ್ರೆಸಿಡೆಂಟ್ ಅವಧಿ ಮುಗಿದ ಮೇಲೆ 1.5 ವರ್ಷ ಆಡಳಿತ ಅಡ್ಮಿನಿಸ್ಟ್ರೇಷನ್ DC ಅಡ್ಮಿಷನ್ಗೆ ಹೋಯ್ತು. ಆಮೇಲೆ ಇನ್ನೊಂದು 1 ವರ್ಷ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಮತ್ತೆ ಇವಾಗ ಅಡ್ಮಿನಿಸ್ಟ್ರೇಷನ್ ಇನ್ನೂ 1 ವರ್ಷ ಹತ್ರ ಆಗ್ತಾ ಇದೆ. ಅದರಿಂದ ಕೆಲವು ಕಾರಣದಿಂದ ಅದನ್ನ ಬಂದ್ಬಿಟ್ಟು ನಾವು ಯಾಕೆ ಅದು ಶೀಘ್ರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಇಲ್ಲಿ ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಮಾನ್ಯ ಶಾಸಕರ ಪ್ರಯತ್ನದಿಂದ ಎಲ್ಲಿ ಇರಬಾರ್ದು ಆ ತರ KGF ನಲ್ಲಿ ಒಂದು ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಹಂಗನೆ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡಬೇಕು. ಅಂಗಡಿಯಲ್ಲಿ ಪ್ಲಾನ್ ಮಾಡಿ ಅದಕ್ಕೆ ಗ್ರಾಂಟ್ ಎಲ್ಲ ಸ್ಯಾಂಕ್ಷನ್ ಮಾಡಕ್ಕೆ ತುಂಬಾ ನಾವು ಕಷ್ಟ ತಗೊಂಡು ನಮ್ಮ ಮೇಡಮ್ ಅವರು ಇದು ಬಿಲ್ಡಿಂಗ್ ಕಟ್ಟುವಾಗ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಕಟ್ಟೋ ಟೈಮ್ನಲ್ಲಿ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಏನಾದ್ರೂ ಅಡ್ಡ ಬಂದ್ರೆ ಅದಕ್ಕೆ ತೊಂದರೆ ಬಂದ್ರೆ ಅದನ್ನ ನೋಡ್ಕೊಂಡು ಮಾಡೋಣ ಅಂತ ಒಂದು ಕಾರಣ. ಇನ್ನೊಂದು ಏನಂದ್ರೆ ಫಸ್ಟ್ ಒಂದು ಟೆಂಡರ್ ಬಿಟ್ಟಿರ್ಬೋದು, ಅದು ಕ್ಯಾನ್ಸಲ್ ಆಗಿರ್ಬೋದು. ಆಮೇಲೆ ಈ ಪ್ಲಾನ್ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂಗೂ ನಮ್ಮ ಮುನ್ಸಿಪಾಲ್ಟಿ ಆಫೀಸ್ ಕಟ್ಟಕ್ಕೂ ಯಾವ ಪ್ರಾಬ್ಲಮ್ ಇಲ್ಲ, ಅದು ಸಪ್ರೇಟ್ ಆಗಿ ಬರುತ್ತೆ. ಇದು ಯಾವಾಗ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಇದು ಹಿಂಗೆ ಇರುತ್ತೆ. ಹಿಂದ್ಗಡೆ ಇರೋದು ಮಿಲೇನಿಯಂ ಬಿಲ್ಡಿಂಗ್, ಅದು ಏನು ಟಚ್ ಮಾಡಲ್ಲ ಹಂಗಂತ ತೀರ್ಮಾನ ತಗೊಂಡು ಪ್ಲಾನ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಇದನ್ನ ಮಡಗೋಣ ಅಂತ ಇದನ್ನ ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಮತ್ತೆ ಒಂದು ಟೆಂಡರ್ ಬಿಟ್ರು, ಅದಕ್ಕೆ ಹಣಕಾಸು ಕೊರತೆ ಇತ್ತು. ಆಮೇಲೆ ನಮ್ಮ ಶಾಸಕರು ಮೇಡಮ್ ಅವರ ಪ್ರಯತ್ನದಿಂದ ಮಾನ್ಯ DC ಸಾಹೇಬರು ರವಿ ಅವರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ತರ ಮಾಡಬೇಕು, ಇದು ಅಮೌಂಟ್ ಸ್ವಲ್ಪ ನಮ್ಗೆ ಜಾಸ್ತಿ ಬೇಕು ಅಂತ ಅವರು ಒತ್ತಾಯ ಮಾಡಿ, ನಮ್ಮ MLA ಅವರು ಒತ್ತಾಯ ಮಾಡಿ DC ಸಾಹೇಬರಿಂದ ಒಂದು ಹೊಸ ಅವರು ನವಸಾತ್ ಅಂತ ಕಾಂಟ್ರಾಕ್ಟರ್ಗೆ
ಅವ್ರಿಗೆ ಕಾಂಟ್ರಾಕ್ಟ್ ಬಂತು. ಅವಾಗ ಅವರು ಹೇಳೋ ರೀಸನ್ ಪ್ರಕಾರ ವಾರಿಂದ ನಮ್ಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಯ್ತು ಅಂತ. ಆವಾಗ ನಾವು ಅದನ್ನ ಅವಾಗ ಕೂಡ ಬಿಟ್ಟಿಲ್ಲ, ನಾವು ಕರೆಕ್ಟಾಗಿ ಇದನ್ನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಶಾಸಕರ ಒತ್ತಾಯದಿಂದ ಆ ಕಾಂಟ್ರಾಕ್ಟ್ ಕೂಡ ಇವಾಗ ಜಯವಾಗಿ ಆ ವಿಗ್ರಹನ ಚೆನ್ನಾಗಿರೋ ವಿಗ್ರಹನ ಬಂದ್ಬಿಟ್ಟು ನಾವು ತಂದಿದ್ದೀವಿ. ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಬಂದು ಸೇರಿದೆ. ಇವಾಗ ಅದು ವಿಗ್ರಹ ಬಂದ್ಬಿಟ್ಟು ಅವಸರವಾಗಿ ಓಪನ್ ಮಾಡಕ್ಕೆ ಇಲ್ಲ. DSS ಸಂಸ್ಥೆಗಳಿದೆ, ಪೂರ್ಣಭಾವಿ ಸಭೆ ಮಾಡಬೇಕು. ಆ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಅವರು ಯಾರನ್ನ ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, MP ಅವ್ರನ್ನ ಇನ್ವೈಟ್ ಮಾಡಬೇಕು, ಸಚಿವರನ್ನ ಇನ್ವೈಟ್ ಮಾಡಬೇಕು. ಆ ತರ ಮಾಡಿ ಇದು ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಟಿಗೆ, ಒಂದು ಸಮಾಜಕ್ಕೆ, ಒಬ್ರಿಗೂ ಅಲ್ಲ, ಎಲ್ಲ ಸಮಾಜಕ್ಕೂ ಅವ್ರು ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್. ಅವ್ರದ್ದು ಬಂದ್ಬಿಟ್ಟು ಅದಾತುರಿ ಮಾಡ್ಬಿಟ್ಟು ಅವರಿಗೆ ಕೆಟ್ಟ ಹೆಸರು ತರಬಾರ್ದು. ಅವರಿಗೆ ಅದ್ದೂರಿಯಾಗಿ ಮಾಡಿ ನಮ್ಮ KGF ಕನ್ಸ್ಟ್ರಕ್ಷನ್ ರಿಸರ್ವ್ ಅದರಲ್ಲಿ ಅಂಬೇಡ್ಕರ್ಗೆ ಎಷ್ಟು ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು ಹಂಗಂತ ಉದ್ದೇಶದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಒಳಗಡೆ ಆ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರಿಗೆ ಮಾಹಿತಿ ಕಳಿಸ್ಬೇಕು, ಯಾರ್ಯಾರು ಕರಿಬೇಕು, ಏನೇನು ಪೂರ್ಣ ಸಭೆಯಲ್ಲಿ ಅವ್ರು ಹೆಂಗೆ ಮಾಡಬೇಕು ಅಂತ ಸಾರ್ವಜನಿಕರು ಎಲ್ಲರಿಗೂ ಸ್ವಂತ ಅಂಬೇಡ್ಕರ್ ನಮ್ಮ ಒಬ್ರಿಗಂತ ಇಲ್ಲ, ಅವ್ರ ಅಭಿಪ್ರಾಯಗಳೆಲ್ಲ ಕೇಳಿ ಅದ್ದೂರಿಯಾಗಿ ಮಾಡಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಬೇಕು. ಇನ್ನೊಂದು ನಮ್ಮ ಶಾಸಕರು ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ಹಿಸ್ಟ್ರಿನಲ್ಲೇ ಬಂದ್ಬಿಟ್ಟು ಇವಾಗ ಒಂದು 10 ಕೋಟಿನಲ್ಲಿ 10 ಕೋಟಿ 10 ಕೋಟಿನಲ್ಲಿ ಸ್ಮಾರಕ್ ಅಂಬೇಡ್ಕರ್ ಸ್ಮಾರಕ್ ಮಾಡ್ತಾ ಇದ್ದಾರೆ. ಅದು ಭವನ್ ಸ್ಮಾರಕ್ ಭವನ್ ಅದು ಬಂದ್ಬಿಟ್ಟು ಅತಿ ವೇಗವಾಗಿ ಎದ್ದೇಳ್ತಾ ಇದೆ. ಇವಾಗ ಎಲ್ಲ ನೀವು ಟಿವಿನಲ್ಲಿ ಕೂಡ ಮೊನ್ನೆಲ್ಲ ತೋರಿಸಿದ್ರಿ ಮಾಧ್ಯಮದವರು, ತುಂಬಾ ಸಂತೋಷ. ಅತಿ ವೇಗವಾಗಿ ಅದು ಎದ್ದೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಗೌರವ, ಅವ್ರ ಮೇಲೆ ಬಂದ್ಬಿಟ್ಟು ಭಕ್ತಿ ಇರೋರು ನಮ್ಮ ಶಾಸಕರು ಶ್ರೀಮತಿ ರೂಪಾ ಶಶಿಧರ್ MLA. ಇನ್ನೊಂದು ನಾ ಮಾತು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ KGF ನಲ್ಲಿ ಅಂಬೇಡ್ಕರ್ ನಮ್ಮ ವಿಗ್ರಹ ಏನಿದೆ ಕೋರ್ಟ್ ಪಕ್ಕದಲ್ಲಿ, ಅದಕ್ಕೆ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತು. ಆ ಸಮಸ್ಯೆಗೆ ಎಲ್ಲ ಪಕ್ಷದವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡಿದೀವಿ. ನಾವು MLA ಮೇಡಮ್ ಎಲ್ಲ ಕೂತು ಈ ತರ ಬಂದ್ಬಿಟ್ಟು ಅದರಲ್ಲಿ ಏನಿದೆ ಅದು ಡಿಸ್ಮೈಂಡ್ಲಿಂಗ್ ನಾವು ಎಷ್ಟು ಶ್ರಮ ತಗೊಂಡು ಅದಕ್ಕೆ ಸ್ಟೇ ತಗೊಂಡಿದೀವಿ. ನಮ್ಮಿಂದ ಯಾರು ಬಂದ್ರು ಅವ್ರನ್ನು ಶ್ರಮ ತಗೊಂಡ್ರು, ಅದೆಲ್ಲ ಗೊತ್ತು. ಆ ಕೇಸ್ನಲ್ಲಿ ಯಾರು ಬಂದ್ಬಿಟ್ಟು ಕಿವಿಗೆ ಹಾಕೊಂಡಿಲ್ಲ. ನಾವು ನಮ್ಮ ಶಾಸಕರು ನಾವು ಅಡ್ವೊಕೇಟ್ ಜನರಲ್ ಇಂದ ಕೋರ್ಟ್ ಇಂದ ಇವಾಗನೂ ನಡೀತಾ ಇದೀವಿ. ಇವಾಗ ಜನಗಳೆಲ್ಲ ಏನೋ ಹೇಳ್ತಾರೆ ಅಂದ್ರೆ ಬಂಗಾರಪೇಟೆನಲ್ಲಿ ಅಷ್ಟೊಂದು ಸುಂದರವಾಗಿದೆ, KGF ನಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಅಂಬೇಡ್ಕರ್ ಡೆತ್ ಡೇ ಆದ್ರೆ ಇದು ಪುಷ್ಪಮಾಲ ಆರಿಸೋದೇನೋ, ಮಾತಾಡೋದೇನೋ ಎಲ್ಲ ಮಾತಾಡ್ತೀರಿ. ನಮ್ಮ ಊರಿನಲ್ಲಿ ಹಿಂಗಿದೆ ಅಂತ ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದು ನಿಜಾಂಶ ಏನಂದ್ರೆ ಅದು ಬಂದ್ಬಿಟ್ಟು ಕೋರ್ಟ್ನಲ್ಲಿ ಇದೆ, ಕೇಸ್ನಲ್ಲಿ ಇದೆ. ಆ ಕೇಸ್ ನಾವು ಬಂದ್ಬಿಟ್ಟು ಹೊಡೆದು ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ ನಮ್ಮ ಶಾಸಕರು ಅವಾಗನೇ ಹೇಳಿದ್ದಾರೆ. ಎಲ್ಲದಕ್ಕಿಂತ ಯಾವ ಊರಿನಲ್ಲಿ ಅಂಬೇಡ್ಕರ್ ನಾವು ಭವನ ಅಲ್ಲಿ ಮಾಡಿದ್ರೂ ಸರಿ, ಸ್ಮಾರಕ ಮಾಡಿದ್ರೂ ಸರಿ, ಇಲ್ಲಿ ನಮ್ಮ ಕಂಚಿನ ಪುತ್ತಲೆ ಇಡೋದು ಸರಿ, ನಮ್ಗೆ ಇರೋದು ಕನಸು ಆ ಪಾರ್ಕ್ ಅಂಬೇಡ್ಕರ್ ಪಾರ್ಕ್ನ ಚೆನ್ನಾಗಿ ಮಾಡಿ, ಆ ವಿಗ್ರಹನ ಚೆನ್ನಾಗಿ ಮಾಡಿ KGFಗೆ ಒಂದು ಮಾದರಿಯಾಗಿ 1 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಅದು ಯಾವುದೇ ಶ್ರಮ ಪಟ್ಟು ಯಾವುದೇ ಗ್ರಾಂಟ ತಗೊಂಡು ಬಂದ್ಬಿಟ್ಟು ಮಾಡ್ಬೇಕಂತ ನಾವು ಕೋರ್ಟು ಇದು ಅಡ್ವೊಕೇಟ್ ಜನರಲ್ ಅಲಿತಾ ಇದ್ದೀವಿ. ಅದನ್ನು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಇವಾಗ ಇದೆ ಈ ಸ್ಟ್ಯಾಚ್ಯೂ ಏನ್ ಮಡಗ್ತೀವಿ ಅತಿ ಶೀಘ್ರದಲ್ಲಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಕೋರ್ಟ್ ಪಕ್ಕದಲ್ಲಿ ಇರೋದನ್ನು ರಿನೋವೇಷನ್ ಮಾಡಿ ಅದನ್ನ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಕಟ್ಟಿರೋದನ್ನ ಬಂದ್ಬಿಟ್ಟು ಯಾವುದೋ ಒಂದು NGO ಕೊಟ್ಟು, ಇಲ್ಲ ಲೈಬ್ರರಿ ಕೊಟ್ಟು, ಇಲ್ಲ ಸ್ಟೂಡೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಟು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆ ಬಿಲ್ಡಿಂಗ್ ನ ಉಪಯೋಗ ಮಾಡಬೇಕು. ಮತ್ತೆ ಇದು ಸರ್ಕಾರದ ದುಡ್ಡು ಅನ್ಯಾಯ ಆಗಬಾರ್ದು ಅಂತ ಪ್ರಯತ್ನನೂ ನಾವು ಬಹಳ ಮಾಡ್ತಾ ಇದೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದೀವಿ, ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಮೊದಲನೇ ಕಂಚಿನ ಅಂಬೇಡ್ಕರ್ ಪುತ್ಥಳಿಯನ್ನು ಹೇಳಕ್ಕೆ ನಾವು ತುಂಬಾ ಸಂತೋಷವಾಗಿ ಹೇಳ್ತೀವಿ. ಬೇರೆ ಕಡೆ ಆ ಪುತ್ಥಳಿ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶಾಸಕರ ಪ್ರಯತ್ನದಿಂದ ಅನ್ನದಾನ ಕೊರತೆ ಇದ್ರು ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಇವಾಗ ಈ ಪುತ್ಥಳಿಯನ್ನ ಬಂದ್ಬಿಟ್ಟು ಇಲ್ಲಿ ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ.
ಅದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಯಾರು ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, ಏನಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಬಂದ್ಬಿಟ್ಟು ಒಂದು ಮಾಹಿತಿ ಕೊಡಬೇಕು ಅಂತ ಇವಾಗ ನಮ್ಮ ಪ್ರೆಸ್ ಅವಳೆಲ್ಲ ಕರೆದಿದ್ದೀವಿ. ಅದೇ ರೀತಿ ನಾನು ಒಂದು ತಮಿಳ್ನಲ್ಲಿನೂ ಒಂದೆರಡು ಮಾತು